ದರ್ಶನ್ ಕೇಸಿನ ಅಪ್ಡೇಟ್ನೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಶುರು ಮಾಡ್ತಾ ಇದ್ದೀನಿ. ದರ್ಶನ್ ಅಭಿಮಾನಿಗಳು ಅವರಿಗೆ ನಾ ಮೊನ್ನೆನೇ ಹೇಳಿದೆ, 20ನೇ ತಾರೀಕು ಜೈಲಿಗೆ ದರ್ಶನ್ನನ್ನು ಬಿಟ್ಟು ಬಂದ ಮೇಲೆ ಪೊಲೀಸರು ಈ ಅಭಿಮಾನಿಗಳ ಜಾತಕ ಜಾಲಾಡೋದಕ್ಕೆ ಶುರು ಮಾಡ್ತಾರೆ ಅಂತ. ಅದು ಪಕ್ಕ ಇತ್ತು, ಕೆಲಸ ಶುರುವಾಗಿದೆ. ಈಗ ಒಬ್ಬನನ್ನು ಕರ್ಕೊಂಬಂದರು. ನಿರ್ಮಾಪಕ ಉಮಾಪತಿ ಗೌಡರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ದ. ಹಿಂಗೆ ಮೈಕ್ ಸಿಕ್ತು ಅಂದ ತಕ್ಷಣ ಮಾತಾಡ್ಬಿಡೋದು. ಬಸವೇಶ್ವರ ನಗರ ಪೊಲೀಸರು ಹುಡುಕಿ ಕರ್ಕೊಂಬಂದಿದ್ದಾರೆ ಚೇತನ್ ಅಂತ. IPC ಸೆಕ್ಷನ್ 504 ಮತ್ತು 506 ಅಡಿಯಲ್ಲಿ FIR. ಆವತ್ತು ನೋಡ್ಕತೀವಿ ಉಮಾಪತಿ ಗೌಡನನ್ನ ಅಂತ ಮಾತನಾಡಿದ್ದ ಚೇತನ್ನು ಇವತ್ತು ಉಮಾಪತಿ ಗೌಡ್ರೆ ಕ್ಷಮಿಸಿಬಿಡಿ, ಏನೋ ತಪ್ಪಾಗಿ ಹೋಗಿದೆ ಅಂತಿದ್ದಾನೆ. ಆವತ್ತು ಮಾತಾಡಿದ್ದು ಇವತ್ತು ಮಾತಾಡಿದ್ದು ಕೇಳಿಸ್ಕೊಳ್ಳಿ ಎರಡನ್ನು. ಒಳಗಡೆ ಅವ್ರು ಬೇಜಾರು ಮಾತಾಡ್ತಾನೆ, ತಗಡೆ ಪಗಡೆ ಅಂದಾಗ ಮಾತಾಡಕ್ಕೆ ಅವ್ನಿಗೆ ಹೇಳ್ತಿಲ್ಲ. ನನ್ನ ಮಗನಿಗೆ ಅವ್ನ ಮಕ್ಕ ನೋಡಿ ಭಾಷೆ ದುಡ್ಡು ಹಾಕಿಲ್ಲ. ಒಂದು ನಿಮಿಷಕ್ಕೆ ಅವ್ನಿಗೆ ಏನ್ ಬೇಕಾದ್ರೆ ಮಾಡ್ಬೋದು. ಸರ್ ನನ್ನ ಹೆಸರು ಚೇತನ್ ಅಂತ, ನನ್ನ ದರ್ಶನ ಮನೆ. ಅವತ್ತು ಅನುಕೂಲ ಸ್ಟೇಷನ್ ಹತ್ರ ಹೋಗಿದ್ದೆ. ಅಲ್ಲಿ ಒಂದು ತಪ್ಪಾಗಿ ಮಾತಾಡ್ಬಿಟ್ಟಿದ್ದೀನಿ. ಉಮಾಪತಿ ಶ್ರೀನಿವಾಸ ಪ್ರಥಮಿಗೆ ಮಾತಾಡ್ಬಿಡ್ತೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನಾನು ತಲೆ ಬಾಗ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿರೋ ನನ್ನ ಕ್ಷಮಿಸ್ಬಿಡಿ. ಇದು ಕಥೆ. ಆ್ಯಕ್ಚುಲಿ ಪೊಲೀಸ್ ಮೂಲಗಳ ಮಾಹಿತಿ ಒಂದು ಬಂತು, ಅವ್ರದ್ದು ಭಾಳ ಚೆನ್ನಾಗಿದೆ ಇದು ಗೇಮ್ ಪ್ಲ್ಯಾನ್. ಏನು ಗೊತ್ತಾ ಅಂದರೆ, ದರ್ಶನ್ ಅರೆಸ್ಟ್ ಆದ, ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆದ, ಜೈಲಿಗೆ ಹೋದ. ಇವರು ಅಭಿಮಾನ ತೋರಿಸಿಕೊಳ್ಳೋದಕ್ಕೆ ಏನೇನೋ ಮಾತಾಡಿದ್ರು. ಕೆಲವು ನಂಬರ್ಗಳನ್ನು ವೈರಲ್ ಮಾಡಿ, ನಂಬರ್ಗಳಿಗೆ ಫೋನ್ ಮಾಡಿ, ಆ ಫೋನ್ ಮಾಡಿದವರು ಆಡಿಯೋ ಕ್ಲಿಪ್ಪಿಂಗ್ಗಳನ್ನು ಕಳಿಸಿದ್ದಾರೆ. ಇನ್ನು ಕೆಲವು ಆಡಿಯೋ ವಾಯ್ಸ್ ರೆಕಾರ್ಡ್ ಆಗಿದ್ದಾವೆ. ಅವೆಲ್ಲ ಮಾಹಿತಿ ಮತ್ತು ಕಳಿಸಿದವರ ಮಾಹಿತಿ ಪೊಲೀಸರಿಗೆ ಬೇಕಾಗಿದೆ. ಈಗ ಬಿಡಿ, ಈಗ ಕರೆಸೋದು, ವರ್ಕ್ ಮಾಡೋದು, ಕೇಸ್ ಹಾಕೋದು, ಪ್ರಾಣ ಬೆದರಿಕೆ ಹಾಕಿದವ್ರನ್ನ ಜೈಲಿಗೆ ಕಳಿಸೋದು, ಇದೆ. ಆ್ಯಕ್ಚುಲಿ ಇದು ಎಲ್ಲದರ ಅವಶ್ಯಕತೆ ಬೀಳೋದು 3 ತಿಂಗಳಾದಮೇಲೆ ಅಂತಾರೆ ಅವರು. 3 ತಿಂಗಳಾದಮೇಲೆ ಬೇಕಾಗ್ತವೆ ಇವೆಲ್ಲ ಅಂತ. ಆ ದರ್ಶನ್ ಅನ್ನೋ ಹೈವಾನನ ಮೇಲಿನ ಅಭಿಮಾನ ತೋರಿಸಿಕೊಳ್ಳೋದಕ್ಕೆ ಬಾಯಿಗೆ ಬಂದಂಗೆ ಮಾತಾಡಿದ್ರಲ್ಲ, ದರ್ಶನನ್ನು ಕುತ್ತಿಗೆಗೆ ತಂದಿಡ್ತಾರೆ ಇವ್ರು. ನೋಡ್ತಾ ಇರಿ ನೀವು, ಕುತ್ತಿಗೆಗೆ ತಂದಿಡ್ತಾರೆ ದರ್ಶನಿಗೆ. ಪೊಲೀಸರ ಗೇಮ್ ಪ್ಲಾನ್ ಅಂದೆ ನಾನು, ಅದು ಏನು ಅಂತ ವಿವರಿಸೋದು ಬೇಡ. 3 ತಿಂಗಳಾದ ಮೇಲೆ, ಇವತ್ತಿನಿಂದ 3 ತಿಂಗಳಕ್ಕೆ ಇವರು ಕೊಟ್ಟ ಧಮಕಿಗಳು, ಇವರು ಆಡಿದ ಮಾತುಗಳು, ಬರಲಿ ನಮ್ಮಣ್ಣ ಜಾಮೀನು ಮೇಲೆ ಹೊರಗೆ ನೋಡ್ಕೋತೀವಿ ಅವಾಗ ಅಂದಿದ್ರಲ್ಲ, ಎಲ್ಲದರ ಅಕ್ಯುಮಿಲೇಷನ್ ಆಗಿ ಹೆಂಗೆ ದರ್ಶನ್ ತಲೆಗೆ ಬರುತ್ತೆ ಅನ್ನೋದರ ವಿವರಗಳು ಸಿಕ್ಕು ನನಗೆ. ಪೊಲೀಸರು ಇವರು ರಂಗೋಲಿ ಕೆಳಗೆ ನುಸುಳು ಅಂಥವ್ರಪ್ಪ ಅನ್ಕೊಂಡೆ ನಾನು. ಅಂಥದ್ದೊಂದು ಪ್ಲ್ಯಾನ್ ಇದೆ. ಈ ಅಭಿಮಾನಿಗಳು, ಫಸ್ಟ್ ಆಫ್ ಆಲ್ ನಾನು ಏನು ಮಾಡಿದ್ರೂ ನನಗೆ ಅಭಿಮಾನಿಗಳ ಕಡಿಮೆ ಆಗೋದಿಲ್ಲ ಅನ್ನುವ ಎಡಸೊಕ್ಕಿನಿಂದ ಈ ಮರ್ಡರ್ ಆಗಿದೆ. ಅಭಿಮಾನಿಗಳನ್ನು ಯಾಕೆ ಬೈತೀರಿ ಅಂತ ತುಂಬ ಜನ ಕೇಳ್ತಿದ್ರು ನನಗೆ. ಇಂಥ ಅಭಿಮಾನಿಗಳಿದ್ದಕ್ಕೆ ಅಂಥ ಸ್ಟಾರ್ ಹಂಗಾಗಿದ್ದು. ಅಭಿಮಾನಿಗಳೇ ನೆಟ್ಟಿಗಿರಬೇಕು ಕಣಯ್ಯ ನೀನು, ನಿನ್ನ ಕುಡ್ತಾ, ನಿನ್ನ ಸಿಟ್ಟು ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ನೀನು ಅಂತ ಹೇಳಿದರೆ ಹಿಂಗ್ಯಾಕೆ ಆಗ್ತಿತ್ತು? ಈಗ ರೇಣುಕಾಸ್ವಾಮಿಯ ಕೊಲೆ ಮಾಡಿದ್ದಕ್ಕೆ ಒಂದೇನೋ ಕಾರಣ ಕೊಡ್ತಾರೆ. ಹಿಂದೆ ವೇಟರ್ ನೋಡಿದ್ದಕ್ಕೆ, ಸೆಕ್ಯೂರಿಟಿ ಗಾರ್ಡ್ ನೋಡಿದ್ದಕ್ಕೆ, ಗನ್ಮ್ಯಾನ್ಗಳನ್ನು ನೋಡಿದ್ದಕ್ಕೆ ಏನಾದ್ರು ಸಮರ್ಥನೆ ಇದೆಯಾ? ಹೆಂಡತಿ ನೋಡಿದ್ದಕ್ಕೆ? ಒಟ್ಟಿನಲ್ಲಿ ಯಾವ ಅಭಿಮಾನಿಗಳು ಈತನನ್ನು ಎತ್ತರಕ್ಕೆ ಕರ್ಕೊಂಡೋಗಿ ಕೂಡಿಸಿದ್ರು, ಬಂಧನದ ನಂತರ ಅದೇ ಅಭಿಮಾನಿಗಳು ಆಡಿರುವ ಮಾತು ಈ ದರ್ಶನಕ್ಕೆ 3 ತಿಂಗಳ ನಂತರ ಏನೇನು ತಿರುಗುಬಾಣ ಆಗುತ್ತೆ ಅನ್ನೋದು ಕೋರ್ಟ್ನಲ್ಲಿ ಗೊತ್ತಾಗುತ್ತದು. ಇರಲಿ.